ಒಳ್ಳೆಯ ಹೆಸರು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ತಂದೆ, ನಿಮ್ಮ ಮನದಾಳದ ಮಾತು ಕೇಳಬೇಕಾಗುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ನೀವು ಒದಗಿಸಿಕೊಂಡು ತಂದೆ, ನೀವು ಆದ್ದರಿಂದ ಹಂತದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಿ ನಿಮ್ಮ ಪರದ ನಮ್ಮ ಮೂಲಕ ಮಹಿಮೆಪಡಿಸಿಕೊಳ್ಳಬೇಕೆಂದು ನಿನ್ನ ಮನವಿ ಜ್ಞಾಪನ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ವಿಶ್ಲೇಷಣೆ ಪ್ರಾರ್ಥಿಸಿದ ಕುಳಿತಂಥ ಎಲ್ಲ ನನ್ನ ಆತ್ಮೀಯ ತಂಗಿ ನಮ್ಮ ಸಂಬಂಧರಿಗೆ ನನ್ನ ವಂದನೆಗಳು. ಬೇರೆ ದೇವರು ನಮಗೆ ಏನಾಗಬೇಕು? ದೇವರು ತಂದೆಯಲ್ಲ. ಜಾಸ್ತಿ ಹತ್ರ ನಾವು ಪ್ರೀತಿಸಿದಾಗ, ದೇವರನ್ನು ಹೆಚ್ಚಾಗಿ ನಾವು ಪ್ರೀತಿಸಿದಾಗ, ಆ ದೇವರು ನಮಗೆ ಏನು ಮಾಡಿದ್ರು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮನಸ್ಸಿದ್ದಾಗ ಆಗ ನಮ್ಗೆ ಗೊತ್ತಾಗುತ್ತೆ ದೇವರು ನಮಗೆ ದೇವರಿಗಿಂತ ಹತ್ರವಾದವರು ತಂದೆ ಅಲ್ವಾ. ಮಕ್ಕಳು ನಮ್ಮ ಜೊತೆ ಫ್ರೆಂಡ್ಸ್ ಆಗಿದ್ದಾಗ, ಫ್ರೆಂಡ್ಸ್ ಥರ ಇದ್ದಾಗ ಮಕ್ಕಳು ಏನು ಬೇಕು ಕೇಳ್ಕೊತಾರೆ ಸಂತೋಷದಿಂದ, ಅಪ್ಪ ನನಗೆ ಇಂಥ ಕೇಳ್ಕೊಂಡು. ಅದೇ ರೀತಿ ದೇವರು ನಮ್ಮನ್ನು ಕೇಳುವುದಕ್ಕಿಂತ ಮುಂಚೆ ನಮ್ಮನ್ನು ಕುರಿತು ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಿ ನಮಗೋಸ್ಕರ ಸಕಲವನ್ನು ದಯಪಾಲಿಸಿದ ಆ ದೇವರ ಮಾತುಗಳನ್ನು ನಾವು ಇದನ್ನ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 8ನೇ ವಚನವನ್ನು ತೆಗೆದು ನೋಡುವಾಗ ಅಲ್ಲಿ ಬರೆದುಬಿಟ್ಟು ಒಂದು ಅದ್ಭುತವಾದ ಮಾತು. ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ, ನಾವು ಜೇಡು ಮಣ್ಣಾಗಿದ್ದೇವೆ. ನೀಗಲಾದರೂ ಯೆಹೋವನೇ, ಯೆಹೋವನೇ ಅಂದರೆ ಇಬ್ರಿಯ ಭಾಷೆ ಅಲ್ವಾ? ಇಬ್ರಿಯ ಭಾಷೆ. ಯೆಹೋವನು ಅಂದರೆ ಸರ್ವಶಕ್ತನು, ಪರಿಶುದ್ಧನು, ಪರಮಾತ್ಮನು, ಈ ಥರ ಇರುತ್ತೆ ಬೇರೆ. ಆ ಭಾಷೆಯಲ್ಲಿ ಯೆಹೋವನು ಅಂದರೆ ನಮ್ಮ ಭಾಷೆಯಲ್ಲಿ ಪರಮಾತ್ಮನು, ಸರ್ವಶಕ್ತನು ಅಂತ ಅರ್ಥ. ಓದಿಕೊಂಡು, ನೀನು ನಮ್ಮ ತಂದೆಯಾಗಿದ್ದೀವಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ತಂದೆಯಾದ ದೇವರ ಕೈ ಕೆಲಸವಾಗಿದೆ. ಅಂದರೆ ದೇವರು ನಮ್ಮನ್ನು ಜೇಡಿ ಮಣ್ಣಿನಿಂದ ರೂಪಿಸಿದ ಕಾರಣಕ್ಕೆ ದೇವರೇನಾಗಿದ್ದಾರೆ ನಮಗೆ ಯಜಮಾನನು ಒಂದು ಕಡೆ ಆಗಿದ್ರೆ, ದೇವರು ಒಂದು ಕಡೆ ಆಗಿದ್ರೆ, ಇನ್ನೂ ಹತ್ರ ಬಂದು ಏನಾಗ್ತಾರೆ ದೇವರಿಗೆ ತಂದೆಯಾಗಿದ್ದೀವಿ. ನಾವು ಜೇಡಿ ಮಣ್ಣು, ಅವನೇ ತಂದೆ, ನಾವು ನಿನ್ನ ಕೈ ಕೆಲಸ. ದೇವರು ಆದಾಮನನ್ನು ಅಂಗೈಯಲ್ಲಿ ಏನು ಮಾಡಿದ್ದಾರೆ, ಕೈಯಿಂದ ರೂಪಿಸಿ ಮುಗಿನಲ್ಲಿ ಏನು ಮಾಡಿದರೆ ಜೀವ ಶ್ವಾಸವನ್ನು ಹೊಂದಿದ್ದಾರೆ. ಅಂದರೆ ಹೆತ್ತಂತ ತಂದೆ ಈ ಲೋಕಕ್ಕೆ ಬಂದಾದ ಮೇಲೆ ನಮಗೆ ಏನು ಬೇಕಿದ್ದೇವೆ? ನಮ್ಮ ತಂದೆಯವಾಗ ನಮ್ಮ ಮಕ್ಕಳನ್ನು ನಾವು ಕರೆದಿದ್ದೀವಿ ಅಲ್ವಾ? ನಾವು ಅನೇಕ ಮಕ್ಕಳ ತಂದೆ ತಾಯಿಗಳು ನೀವು ಬಂದಿಲ್ಲ. ಅವ್ರಿಗೆ ಹೆತ್ತಾದ್ಮೇಲೆ ಏನು ಬೇಕು? ಅವ್ರಿಗೆ ಹಾಲು ಕುಡಿಯೋದಕ್ಕೆ ಹಾಲು ಬೇಕು. ಸ್ವಲ್ಪ ಬೆಳೆದ ನಂತರ ಏನು ಬೇಕು? ಅವ್ರಿಗೆ ಆಹಾರ ಬೇಕು, ತಿನ್ನೋದಕ್ಕೆ ಆಹಾರ ಬೇಕಾಗ್ತದೆ. ಮತ್ತು ದೇವರು ನಮ್ಮ ತಂದೆ ಆಗಿರುವಾಗ ಅವರು ನಮಗೆ ಆಹಾರ ಕೊಡ್ತಾ ಇದ್ದಾರೆ ಇಲ್ವಾ? ನಾನು ಕೊಡ್ತಾ ಇದ್ದೀನಿ ಅಂತ ದೇವ್ರು ಹೇಳಿದ್ದಾರೆ ಗ್ರಂಥದಲ್ಲಿ ಅಂತ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನವನ್ನು ಕಲಿತಿರೋದು ಒಂದ್ಸಾರಿ. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ. ಬೇರೆ ವರ್ಷ ಏನೇಳಿಂದ ನಾಳೆ ವಾಕ್ಯ. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು. ಕಾಯಿಪಲ್ಯದ ಗಿಡ, ತರಕಾರಿ ಬೇಕಾ? ಯಾವ ತರಕಾರಿ ಬೇಕು? ಬದನೆಕಾಯಿ ಅಂದರೆ ಭಾಳ ಇಷ್ಟ ಅನೇಕರಿಗೆ. ಬದನೆಕಾಯಲ್ಲಿ ಈ ತಪ್ಪಕ್ಕೆ ರೌಂಡಕ್ಕೆ ಮಾಡ್ತಾರೆ ಎಣ್ಣೆ ಹಾಕಿ, ತುಂಬ ಚೆನ್ನಾಗಿದೆ. ಬದನೆಕಾಯಿ ಇಷ್ಟನ, ಬದನೆಕಾಯಿ, ಹುಳ್ಳಿಕಾಯಿ ಇಷ್ಟನ, ಕ್ಯಾರೆಟ್ ಇಷ್ಟನ. ಅಂದರೆ ಇದರಲ್ಲಿ ಏನಂದರೆ ವಿಟಮಿನ್ಸ್ ಇದೆ. ನನ್ನ ಮಕ್ಕಳು ತಿಂಡಿ ಏನಾಗಬೇಕಂದ್ರೆ ಆರೋಗ್ಯವಂತರಾಗಿರ್ಬೇಕು ಅಲ್ವಾ? ದೇವರು ಎಷ್ಟು ಆಲೋಚನೆ ಮಾಡಿದ್ದಾರೆ. ನಮ್ಮ ಮಕ್ಕಳು ನಾವು ಎತ್ತಾದ್ಮೇಲೆ ಏನು ಮಾಡ್ತೀವಿ? ಎದೆ ಹಾಲು ಕೊಡ್ತೀವಿ, ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಆರ್ಲಿಕ್ಸ್ ಕೊಡ್ತೀವಿ, ಹೌದಲ್ಲ? ಆಮೇಲೆ ಇನ್ನೊಂದು ವೈಟ್ ಕಲರ್ ಏನೋ ಬರುತ್ತೆ ಬೇರೆ, ಅದು ಕೊಡಬೇಕು ಅಂತಾರೆ ಮಕ್ಕಳಿಗೆ. ಅದರಲ್ಲೊಂದು ವಿಟಮಿನ್ಸ್ ಇರುತ್ತೆ. ಆ ರೀತಿಯಾದಂಥ ನಾವು ತರತರವಾದಂಥ ಕೊಡ್ತೀವಿ ಮಕ್ಕಳಿಗೆ. ಯಾರ ಮೂಲಕ? ಡಾಕ್ಟರ್ ಮೂಲಕ ತಿಳ್ಕೊಂಡು. ಆದರೆ ದೇವರೇನಾಗಿದ್ರು, ನಮ್ಮ ತಂದೆ ಏನಾಗಿದ್ದಾರೆ? ಮಹಾಜ್ಞಾನಿ. ಡಾಕ್ಟರ್ಗಳಿಗೆ ಆಲೋಚನೆ ಕೊಟ್ಟಂಥವ್ರು ಯಾರು? ದೇವರೇ ಆಗಿದ್ದಾರೆ. ದೇವರು ಮಹಾಜ್ಞಾನಿ ಆಗಿದ್ದಾರೆ. ಅವ್ರು ನಮ್ಗೆ ಏನು ಮಾಡ್ತಾ ಇದ್ದಾರೆ? ಭೂಮಿ ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ. ಇದರಲ್ಲಿ ಜಾತಿ ಅಂದರೆ ಮನುಷ್ಯನ ಮಾಡ್ಕೊಂಡಿರೋ ಜಾತಿ ಥರ ಅಲ್ಲ. ಹುಳ್ಳಿಕಾಯಿ ಅದೊಂಥರ, ಅದಕ್ಕೊಂದು ಸಪ್ರೇಟ್. ಹುಳ್ಳಿಕಾಯಿ, ಕ್ಯಾರೆಟ್ ಅದೇ ಒಂಥರ ಸಪ್ರೇಟ್. ಅದಕ್ಕೆ ಒಂದು ಜಾತಿಗನುಸಾರವಾಗಿ ಹೇಳಿದ್ದಾರೆ. ಒಂದು ಸಪ್ರೇಟ್ ಆಗಿರುತ್ತೆ, ಗುಡ್ಡೆಗಳಿರುತ್ತೆ. ಈ ಗುಡ್ಡೆ ಇಷ್ಟು ಅಂತ ತರಕಾರಿ ನಾವು ನೋಡ್ಬೇಕು. ಅದೇ ರೀತಿ ಹಣ್ಣಿನ ಮರಗಳು, ಬೇರೆ ಹಣ್ಣಿನ ಮರಗಳು. ಯಾವ ಹಣ್ಣು ಬೇಕು? ದ್ರಾಕ್ಷಿ ಹಣ್ಣು ಬೇಕಾ? ಮೋಸಂಬಿ ಹಣ್ಣು ಬೇಕಾ? ಎಂಥ ಹಣ್ಣು ಬೇಕು? ಬಾಳೆಹಣ್ಣು ಬೇಕಾ? ಆಪಲ್ ಬೇಕಾ? ಏನು ಮಾಡಿದ್ದಾರೆ? ತಂದೆ ಆದ ದೇವರು ನಮಗೆ ಸಕಲವನ್ನು ಏನು ಮಾಡಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಬೇರೆ ಎಷ್ಟು ಒಳ್ಳೆ ತಂದೆ ಅಂತ ನಮ್ಮ ತಂದೆ. ಇನ್ನು ಒಬ್ಬರು ಕೊಟ್ಟಿದ್ದಾರೆ, ನಮ್ಮ ಮನೆ ಕುಟುಂಬಕ್ಕೆ ಅಷ್ಟೇನಾ? ಅಥವಾ ಕ್ರೈಸ್ತರಿಗೆ ಮಾತ್ರ ಸಪ್ರೇಟಾ? ಮುಸಲ್ಮಾನ ಸಪ್ರೇಟಾ? ಅದರ
ಹೋದರಿಗೆ ಸಪ್ರೇಟ್ ಕೊಟ್ಟಿದ್ದಾರೆ ದೇವರು ಇಲ್ಲ. ಸಕಲ 800 ಕೋಟಿ ಮಾನವರು ಎಷ್ಟು ಜನ ಇದ್ದಾರೆ? 800 ಕೋಟಿ ಮಾನವರು. 800 ಕೋಟಿ ಮಾನವರಿಗೆ ಆಹಾರ ಬೇಕು ಅಲ್ಲ, ತರಕಾರಿ ಬೇಕು ಬೇಕಾ, ಹಣ್ಣು ಬೇಕಾ, ಮಾಂಸ ಬೇಕು ಮಾಂಸ ಇಲ್ಲ ಅಂತ ವಾರಕ್ಕೆ ಸುಮಾರು 2-3 ದಿವಸ ತಿನ್ನೋದಿಲ್ಲ. ಆ ಥರ ಪರಿಸ್ಥಿತಿ ಇರ್ತದೆ. ಅಂದರೆ 800 ಕೋಟಿ ಮಾನವರಿಗೆ ಅಲ್ವಾ, ಸಕಲ ಜನರಿಗೆ ದೇವರು ಏನು ಮಾಡ್ತಾ ಇದ್ದಾರೆ? ಆಹಾರ ಕೊಡ್ತಾ ಇದ್ದಾರೆ. ಪಕ್ಷಪಾತ ಮಾಡುವಂಥ ತಂದೆ ಅಲ್ಲ. ಈ ತಂದೆ ಏನಾಗಿದ್ದಾರೆ ಅಂದರೆ, ನೀವು ಆಲೋಚನೆ ಮಾಡಿ, ನೀವು ಯಾವುದಾದ್ರೂ ಮನೆ ಊಟಕ್ಕೆ ನಿಮಗೆ ಕರೆದಾಗ ನಿಮ್ಮ ಮನೆಯಲ್ಲೂ ಕುತ್ಕೋತಾರೆ ಊಟಕ್ಕೆ, ಅವ್ರ ಮನೆಯಲ್ಲೂ ಕುತ್ಕೋತಾರೆ ಅಲ್ವಾ. ಕುತ್ಕೊಂಡಾಗ ಎಲ್ಲರೂ ಊಟ ಬಡಿಸ್ತಾರೆ. ತಂದೆ ಆಗಿರೋ ತಾಯಿ ಆಗಿರೋ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿ ಬಂದಿರುವಂಥ ಪ್ರಜೆಗಳಿಗಿಂತ ಅವ್ರ ಮಕ್ಕಳಿಗೆ ಒಂದು 2 ಪೀಸ್ ಜಾಸ್ತಿ ಆಹಾರ ಕೊಟ್ಟಿರ್ತಾರೆ. ನೀವು ಯೋಚನೆ ಮಾಡಿದ್ರೆ ಯಾವ್ದಾದ್ರು ನೋಡಿ, ಒಂದು ತಿನ್ನುವಂಥ ಒಂದು ಚಪಾತಿ ಆಗಿರ್ಬೋದು, ಮರ್ಚಿ ಒಳಗಡೆ ಅಂತ ತುರುಕಿ ಗೊತ್ತಾಗ್ದಾರಂಗೆ ನನ್ನ ಮಗ ತಿಂಡಿ ಚೆನ್ನಾಗಿದೆ. ಆ ರೀತಿ ಆಲೋಚನೆ ಈ ಮಾನವರು. ದೇವ್ರು ಏನಾಗಿದ್ದಾರೆ ಅಂದರೆ, ಪಕ್ಷಪಾತವಿಲ್ಲದೆ ಸಕಲರನ್ನು ಒಂದೇ ಥರ ನೋಡುವಂಥ ನಮ್ಮ ತಂದೆ, ನಮ್ಮ ದೇವರು ಏನಾಗಿದ್ದಾರೆ ಗೊತ್ತಾ? ಪಕ್ಷಪಾತವಿಲ್ಲದೆ ಸಕಲರಿಗೆ ಸಕಲ ಸಮೃದ್ಧಿಯನ್ನು ಅನುಭವಿಸುತ್ತಿದ್ದೀವಿ. ಇವಾಗ ಈ ಆಹಾರ ಇಲ್ಲ ಅಂದರೆ ನಾವು ಗೊತ್ತಾಗುತ್ತೆ. ಮಾಂಸ ಇಲ್ಲ ಅಂದರೆ ಗೊತ್ತಿಲ್ಲ. ಮಾಂಸದಲ್ಲೂ ಕೆಲವೊಂದು ವಿಟಮಿನ್ಸ್ ಇರುತ್ತೆ. ಡಾಕ್ಟ್ರು ಕೆಲವರಿಗೆ ಟಿ ವಿ ಕಾಯಿಲೆ ಬಂದಾಗ, ನೀವು ತಿಂತಿರಲ್ಲ ಅನ್ನೋದು ಗೊತ್ತಿಲ್ಲ, ಶ್ರಮಿಸಿದ ಮುಂದೆ ನಾನು ಹೇಳ್ತೀನಿ ಅಭ್ಯಾಸ ಮಾಡ್ತೀನಿ. ಟಿ ವಿ ಕಾಯಿಲೆ ಬಂದಿರೋರಿಗೆ ಕೆಲವರಿಗೆ ಬೀಫ್ ಮಾಂಸ ಅಂದರೆ ದನದ ಮಾಂಸ ತಿಂದರೆ ಅವ್ರು ಉಳಿತಾರೆ, ಇಲ್ಲವೇ ಉಳಿಯಲ್ಲ. ಆ ಥರ ಒಂದು ಪರಿಸ್ಥಿತಿ. ಅಂದರೆ ಕೆಲವರು ನಾನು ನೋಡಿದಂಗೆ ಅದ್ರ ಕಂಡ್ರೆ ಆಗಲ್ಲ, ಆದರೆ ಬದುಕಬೇಕಂದ್ರೆ ಇವಾಗ ಇವನು ತಿನ್ನಲೇಬೇಕು ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ದೇವರು? ಅದಕ್ಕೋಸ್ಕರ ಕೋಳಿ ಅದನ್ನು ತಿಂದರೆ ಕೆಲವರು ಬಂದು, ಕುರಿ ಅದನ್ನು ತಿಂದರೆ ಕೆಲವರು ಬಂದು, ಮೀನು ಅದಕ್ಕೊಂಥರ ಅಂದರೆ ಒಂದೊಂದು ರುಚಿಯಾಗಿ ಒಂದೊಂದು ಅದ್ಭುತವಾಗಿ ರೂಪಿಸಿ ದೇವರು ನಮ್ಮ ಪಾದದಲ್ಲಿ ತಿಂದರು. ಅವ್ರೇನಾಗಿದ್ದಾರೆ? ಅದ್ಭುತ ಸ್ವರೂಪ. ನಮ್ಮನ್ನು ಕುರಿತು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ದೇವರು ಸಕಲ ಸೃಷ್ಟಿಗೆ ಓನ್ಲಿ ನಮಗೆ ಮಾತ್ರ ಸಾಕ ಆಹಾರ, ನಮಗೆ ಮಾತ್ರ ಸಾಕ. 884 ಲಕ್ಷ ಜೀವರಾಶಿಗಳಿಗೆ ಆಹಾರ ಬೇಕು. ಯಾವುದಾದ್ರು ಜೀವರಾಶಿ? ಸಿಂಹ, ಚಿರತೆ, ಹೆಬ್ಬಾವು, ಕಾಡಲ್ಲಿರುವಂಥ ಸಕಲ ಪ್ರಾಣಿಗಳಿಗೆ ಆಹಾರ ಬೇಕಾ ಬೇಡ? ಅದು ಒಂದು ವೇಳೆ ಆಹಾರ ಇಲ್ಲ ಅಂದರೆ ದೇವರ ಅಪ್ಪಣೆ ಕೊಟ್ಟು ಕಾಡಲ್ಲಿ ಇರಿಸಿದ್ದಾರೆ. ಒಂದು ವೇಳೆ ಆಹಾರ ಇಲ್ಲ ಅಂದರೆ ಅದೇನು ಮಾಡ್ತಾ ಇದ್ದೀವಿ? ಊರೊಳಗಡೆ ನುಗ್ಗಿ ಮನುಷ್ಯರನ್ನ ಏನು ಮಾಡ್ತಾ ಇದ್ವಿ ಗೊತ್ತಾ? ಎತ್ಕೊಂಡು ಹೋಗ್ತಾ ಇದ್ವಿ. ಅದು ವಾಕ್ಯದಲ್ಲಿ ಇದೆಯಾ? ವಾಕ್ಯದಲ್ಲಿ ದೇವರು ಆಹಾರ ಕೊಡ್ತಾ ಇದ್ದಾರ ಪ್ರಾಣಿಗಳಿಗೆ ಅಂತ ನೋಡುವಾಗ ಕೀರ್ತನೆ ಗ್ರಂಥ 145ನೇ ಅಧ್ಯಾಯದಲ್ಲಿ ಒಂದು ಸಾರಿ ನೋಡೋಣ ಕಲಿತಿದ್ದೇವೆ. ನಾವು ಎಂಥ ದೇವರ ಮಕ್ಕಳಾಗಿದ್ದೇವೆ ಅಂತ ಒಂದು ವಿಷಯ ನಾವು ಆಲೋಚನೆ ಮಾಡಿಕೊಳ್ಳುತ್ತೇವೆ. ಕೀರ್ತನೆ ಗ್ರಂಥ 145ನೇ ಅಧ್ಯಾಯ 15ನೇ ವಚನದಲ್ಲಿ ಇರ್ಬೋದು. ಕನ್ನಾಡ ದೇವರೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರವನ್ನು ಕೊಡುತ್ತಿ. ತಂಗಿ ಹಂಗೆ ಬರುತ್ತಮ್ಮ, ಅಲ್ಲಿ ಹಂಗೆ ಬರ್ತಿದ್ಯಾ? ಅದು ಒಳಗೆ ಬರ್ತಾ ನಿಮಗೆ? ನೀವು ಒಂದ್ಸರಿ ಓದಿ ಬರ್ತಾ ಹೊರಗೆ 15 145 15 ನೋಡಿ. 15 ಓಕೆ. ಯೆಹೋವನೇ ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತು ಹೊತ್ತಿಗೆ ಆಹಾರವನ್ನು ಕೊಡ್ತೀವಿ. ಯಾರ ಬಗ್ಗೆ ಅಂತ ಗೊತ್ತಾ? ಪ್ರಾಣಿಗಳಿಗೆ ದೇವರು ಟೈಮ್ ಆಹಾರ ಕೊಡ್ತಾ ಇದ್ರಂತೆ. ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್. ಏನು? ಸಿಂಹ ಗರ್ಜನೆ ಮಾಡುತ್ತೆ. ಸಿಂಹ ದೇವರಿಗೆ ಆಹಾರ ಇಲ್ಲ ಅಂತ. ಜಿಂಕೆ ತೋರಿಸ್ತಾರೆ ದೇವರು, ನೋಡಪ್ಪ ಜಿಂಕೆ ಮರಿ ಹೋಗ್ತೇವೆ ಆಹಾರ. ನಾವು ಕೆಲವರು ಅನ್ಕೋಬೋದು, ಏನು ದೇವ್ರೆ ಆ ಪ್ರಾಣಿನ ಸಾಯಿಸ್ತಾ ಇದ್ದೀರ ದೇವ್ರೆ ಅಂದರೆ ಹೇಗಿರ್ತೇವೆ? ನಾವು ಚಿಕನ್ ತಿಂತೀವಿ, ಮಟನ್ ತಿಂತೀವಿ, ಆ ಪ್ರಾಣಿಗೆ ದೇವ್ರು ಕೊಡ್ಬೇಡವಾ? ಗರ್ಜನೆ ಮಾಡ್ತಾ ಇದ್ದಂತೆ ಸಿಂಹ, ದೇವರೇ ನಿಮ್ಮಿಂದ ಆಹಾರ ಕಳ್ಕೊತಾ ಇದೆ, ಪ್ರಾಣಿ ಆಹಾರ ಕಳ್ಕೊತಾ ಇದ್ದಂತೆ ದೇವರು. ಅಂದರೆ ಹೊತ್ತಿಗೆ ದೇವ್ರು ಏನು ಮಾಡ್ತಾ ಇದ್ದಾರೆ? ಸಕಲ ಪ್ರಾಣಿಗಳಿಗೆ ಆಹಾರ ಕೊಟ್ಟು ಸಾಕ್ತಾ ಇದ್ದಾರೆ ದೇವರು. ಅದೇ ರೀತಿ ಇನ್ನೊಂದು ನಾವು ನೋಡಿಕೋಣ. ಕೀರ್ತನೆ ಗ್ರಂಥ ಅದರಲ್ಲಿ 147 ಇವಾಗ ನಮಗೆ ಫಲಗಳು ಬರಬೇಕು, ಭೂಮಿಯಿಂದ ನಮಗೆ ಆಹಾರ ಮುಟ್ಟಬೇಕು. ಆಹಾರ ಸುಮ್ಮನೆ ಬರುತ್ತಾ? ನೋಡಿ, ಮಳೆ ಇಲ್ಲ ಅಂದರೆ ಎಷ್ಟು ಬರಗಾಲ ಆಗಿರುತ್ತೆ, ಮಳೆ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗಿದೆ. ಬಿಸಿಲಲ್ಲಿ ನಮ್ಮ ದೇಹದಲ್ಲಿರುವಂಥ ನೀರಂಶ ಏನಾಗುತ್ತೆ ಅಂದರೆ ಕಡಿಮೆ ಆಗಿಬಿಡುತ್ತೆ. ಡಾಕ್ಟರ್ ಏನು ಹೇಳ್ತಾ ಟೈಮಲ್ಲಿ ತಿಳಿಯಾದ ಪದಾರ್ಥ ತಿನ್ನಬೇಕು, ಮಜ್ಜಿಗೆ ಕುಡಿಬೇಕು, ಮತ್ತು ನೀರಿನ ಅಂಶ ಜಾಸ್ತಿ ಕುಡಿಬೇಕು, ನೀರು ಜಾಸ್ತಿ ಕುಡಿಬೇಕು. ಅಂದರೆ ಈ ಬಿಸಿಲಿಗೆ ದೇಹದಲ್ಲಿರುವಂಥ ನೀರೇ ಹಾನಿ ಆಗುವಂಥ ಪರಿಸ್ಥಿತಿ ಬೇಗ ಮೂಲಕ ಹೋಗ್ಬಿಡುತ್ತೆ. ಅದೇ ರೀತಿ ಭೂಮಿಗೆ ನೀರಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಮಾಡೋಣ. 147 8ರಿಂದ ಆಕಾಶದ
ಆತನು ಅಂದ್ರೆ ದೇವರು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಎಂತೇನೆ ಕಾಗೆ ಮರಿಗಳ ಕುರಿತು ದೇವರು ಚಿಂತೆ ಮಾಡ್ತಾ ಇದ್ದಾರೆ. ಆದ್ರೆ ಕಾಗೆ ಕೂಗ್ತಾವ ದೇವ್ರನ್ನ ಪ್ರೇರೆ ನಮ್ಗೆ ಗೊತ್ತಿಲ್ಲ. ಆತನ ಸ್ವರ ನಮ್ಗೆ ಗೊತ್ತಿಲ್ಲ ಪ್ರೇರೆ. ಕಾಗೆ ಮರಿಗಳ ಸ್ವರ ನಮ್ಗೆ ಗೊತ್ತಾ? ಅಂದ್ರೆ ಅವರು ಕಾಕ ಅನ್ನೋದು ನಾವು ಕೇಳಿಸ್ಕೊತೀವಿ. ಆದ್ರೆ ಅದು ಯಾರ ಜೊತೆ ಮಾತಾಡ್ತಾ ಇದ್ದೆ, ಯಾರು ಮೊರೆ ಇಡ್ತಾ ಇದ್ದೆ ಅಂತ ನಮ್ಗೆ ಹೇಳೋದು ಗೊತ್ತಾ? ಇಲ್ಲಿ ನಾವು ಏನ್ ತಿಳ್ಕೊಬೋದೇನೆ, ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ. ಮಳೆ ಬೇಕಲ್ಲ, ನೀರು ಬೇಕಲ್ಲ. ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಬೆಟ್ಟಗಳಲ್ಲಿ ಎಂತ ಹುಲ್ಲು? ಬೆಟ್ಟಗಳಲ್ಲಿ ಎಂತಕ್ಕೆ? ಪಕ್ಷಿಗಳು ಬೇಕಲ್ವ, ಕುರಿಗಳು ಬೇಕಲ್ವ, ಅನೇಕ ಒಂದು ಕಾಡು ಪ್ರಾಣಿಗಳಿಗೆ ಹುಲ್ಲು ಬೇಕು ಕ್ರಿಯೆ. ಅಲ್ಲಿಲ್ಲ ಅಂದ್ರೆ ಸತತವಾಗಿ ಅವಲೇ ಹೇಳಂಗಲ್ಲ, ಸಿಟಿಗೆ ಬಂದ್ಬಿಡ್ತಾವೆ ಅವು. ಹಸು ತಡೆನಾದ್ರೆ ಮಾಂಸದ ಸ್ಮೆಲ್ ಗೊತ್ತಾಗುತ್ತೆ, ಮನುಷ್ಯರ ಮಾಂಸದ ಸ್ಮೆಲ್ಲು ಅದಕ್ಕೆ ಗೊತ್ತಾಗುತ್ತೆ. ಇಲ್ಲ ಅನೇಕರು ಜಗಳ ಮಾಡಿ ರಕ್ತ ಸುರಿಸ್ಕೊತಾ ಇರ್ತಾರೆ. ಆ ರಕ್ತ ಸ್ಮೆಲ್ಲು ಬಹಳ ದೂರ ಪ್ರಾಣಿಗಳಿಗೆ ಆ ಸ್ಮೆಲ್ ಹೋಗುತ್ತೆ, ಅದು ತಡೆಯಲ್ಲ, ಬಂದ್ಬಿಡುತ್ತೆ ಊರೋಳಿಕೆ. ಆದ್ರೆ ದೇವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ, ಅಪ್ಪ ನಿನ್ಗೇನ್ ಬೇಕು, ಟೈಮ್ಗೆ ನಾನು ಅಲ್ಲೇ ಬೆಳೆಸ್ತೀನಿ, ನೀನು ಆ ಸರ್ಕಲ್ ಬಿಟ್ಟು ಹೊರಗಡೆ ಬರಬಾರ್ದು, ಆ ಬೌಂಡ್ರಿ ಬಿಟ್ಟು ಹೊರಗಡೆ ಬರಬಾರ್ದು ಅಂತ ದೇವ್ರೇನ್ ಮಾಡಿದ್ದಾರೆ, ಅವ್ರಿಗೊಂದು ಅಪ್ಪಣೆ ಕೊಟ್ಟು ಅಲ್ಲಿ ಇರಿಸಿದ್ದಾನೆ ಪ್ರೇಮ. ಅವ್ರಿಗಂತ ಒಂದು ಸಪ್ರೇಟ್ ಜಾಗ, ನಮ್ಗಂತ ಒಂದು ಸಪ್ರೇಟ್ ಜಾಗ ಅಲ್ವಾ? ಅದೇ ರೀತಿ ನೋಡಿ ಪ್ರೇಮ, ಕಾಗೆಗಳಿಗೆ ಏನ್ ಮಾಡ್ಬೋದಂದ್ರೆ, ಕೂಗುವ ಕಾಗೆಗಳಿಗೆ ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ. ಇಂಥ ದೇವರು ಪ್ರೇಮ ಕಾಗೆಗಳಿಗೆ ಆಹಾರ. ಮತ್ತೆ ನಮ್ಮನ್ನು ನಿಮ್ಮನ್ನು ಆತನ ಪರಿಪಾಲನೆ ಮಾಡೋ ದೊಡ್ಡ ವಿಷಯ ಅನ್ಕೊಂಡಿದ್ರೆ, ಕಾಗೆಗಳಿಗೆ ಏನ್ ಪ್ರೇರೆ, ಪ್ರಾಣಿಗಳಿಗೆ ಏನ್ ಪ್ರೇರೆ? ನಾವು ಪ್ರಾಣಿಗಳನ್ನ ಯಾವ ರೀತಿ ಉಪಯೋಗಿಸ್ಕೊತೀವಿ? ಕೋಳಿ ತಿಂಡಿ ಮಾಂಸ ಮಾಡ್ಕೊಳ್ಳೋದಕ್ಕೆ, ಕುರಿ ಮಾಂಸ ಮಾಡ್ಕೊಳ್ಳೋದಕ್ಕೆ, ದನ ತಿಂಡಿ ಮಾಂಸ ಮಾಡ್ಕೊಳ್ಳೋದಕ್ಕೆ, ಮೀನು ತಿಂಡಿ ಮಾಂಸ ಮಾಡ್ಕೊಳ್ಳೋದಕ್ಕೆ. ಅದನ್ನು ಸಾಯಿಸಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಅದು ಬದುಕೋದಕ್ಕೋಸ್ಕರ ದೇವ್ರನ್ನ ಏನ್ ಮಾಡ್ತಾ ಇದ್ದಾರೆ, ದೇವ್ರವ್ರನ್ನ ಸಾಕ್ತಾ ಇದ್ದಾರೆ. ಪಕ್ಷಪಾತ ಇದೆ ದೇವರಲ್ಲಿ. ಪ್ರಾಣಿಗಳಿಗೂ ಕೊಡ್ತಾ ಇದ್ದಾರೆ, ಮನುಷ್ಯರಿಗೂ ಕೊಡ್ತಾ ಇದ್ದಾರೆ. ದೇವರಲ್ಲಿ ಏನಾದ್ರು ಪಕ್ಷಪಾತ ಇದೆಯಾ? ಸರಿ ಇಲ್ಲ, ಈ ಪ್ರಾಣಿ ದೊಡ್ಡ ಕುಲ ಚಿಕ್ಕುಲ, ಈ ಮನುಷ್ಯ ದೊಡ್ಡ ಕುಲ ಚಿಕ್ಕುಲ ಅಂತ ದೇವರಲ್ಲಿ ಏನಾದ್ರು ಭೇದ ಭಾವ ಇದೆಯಾ? ಇಲ್ಲ ಪ್ರೇಮ. ಯಾಕಂದ್ರೆ ದೇವರನ್ನು ಏನಾಗಿದ್ರೆ ಫಸ್ಟ್ ವಚನವನ್ನು ನೋಡೋಲ್ಲ, ಯೆಹೋವನೇ ನೀನು ನಮ್ಮ ತಂದೆಯಾಗಿದ್ದಿ. ತಂದೆ ಏನ್ ಬೇರೆ ಮಕ್ಕಳುಗಳು ಇರ್ತಾರೆ ಮನೆಯಲ್ಲಿ, ಮಕ್ಕಳುಗಳಿರ್ತಾರೆ. ಒಂದು ಸಾಮಾನ್ಯವಾದ ಮನುಷ್ಯರಲ್ಲಿ ನಾವು ಆಲೋಚನೆ ಸಾಮಾನ್ಯವಾಗಿ ಅನೇಕ ಕುಟುಂಬದಲ್ಲಿ ನಡೆದಿರುವಂಥ ವಿಷಯ. ಮಕ್ಕಳು ಇರ್ತಾರೆ, 3-4 ಜನ ಮಕ್ಕಳು ಇರ್ತಾರೆ. ಆ ಮಕ್ಕಳು ಬೇರೆ ಫ್ರೆಂಡ್ಸ್ ಅಂತ ಸವಾಸ ಮಾಡ್ಕೊಂಡು ಬಂದ್ರೆ, ಅನೇಕ ಜನಾಂಗದಲ್ಲಿ ಸವಾಸ ಮಾಡ್ಕೊಂಡು ಬಂದ್ರೆ ಕೆಲವರು ಬೇಡ ಅಂತಲೂ ಹೇಳ್ತಾರೆ. ಅವ್ರು ಸವಾಸ ಮಾಡ್ಕೊಂಡು ಅವರು ಕೆಳ ಜನಾಂಗದವರು, ನೇರ ಜನಾಂಗದವರು ಅಂತ ಈ ರೀತಿ ಭೇದ ಮಾಡೋರು ಇರ್ತಾರೆ. ಆದ್ರೆ ದೇವರೇನಾಗಿದ್ದಾರೆ, ನಮ್ಮನ್ನು ಎಲ್ಲರೂ ಹೆತ್ತಂತ ದೇವರು ಒಬ್ಬನೇ ಆಗಿರುವಂಥ ಕಾರಣಕ್ಕೆ ಆತನಲ್ಲಿ ಪಕ್ಷಪಾತವಿಲ್ಲ. ನಾವು ಮತ್ತಾಯನ ಬರೆದ ಸುವಾರ್ತೆ ನೋಡಿ, ನೀವು ಮತ್ತಾಯನ ಬರೆದ ಸುವಾರ್ತೆ ಸರಿ ಕಂಡು ನೋಡಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನದಲ್ಲಿ 2ನೇ ಲೈನಲ್ಲಿ ಒಂದು ಮಾತಿದೆ, ಅದರಲ್ಲಿ ನೋಡಿಕೊಳ್ಳ ಮಾತು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 45ನೇ ವಚನದಲ್ಲಿ, ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡ್ತಾ ಇದ್ದಾನೆ. ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಎಂತೇನೆ, ದೇವ್ರಿಗೆ ಎಲ್ಲರೂ ಬೇಕಲ್ವಾ? ಎಲ್ಲರೂ ಮಕ್ಕಳೆಲ್ಲ ಮಾಡಿಲ್ಲ. ಒಳ್ಳೆಯವ್ರ ಮೇಲೂ ಸೂರ್ಯನ ಉದಿಸ್ತಾರೆ. ಈ ಸೂರ್ಯನ ಎಷ್ಟು ದೊಡ್ಡವನಿದ್ದಾನೆ ಗೊತ್ತಾ ಬೇರೆ? ಅಂದಾಜು ಮಾಡಿದ್ರ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಬೇರೆ, 13 ಲಕ್ಷ ಭೂಮಿ ಹಾಕಿದ್ರೆ, ನಮ್ಗೆ 13 ಲಕ್ಷ ಬೇಡ, 13 ಭೂಮಿ ಹಾಕಿದ್ರೆ ಒಂದು ಸೂರ್ಯನು ಅಂತ ಅಂದುಕೋಣ. ಎಷ್ಟು ದೊಡ್ಡವನಿದ್ದಾನೆ ಗೊತ್ತಾ ಸೂರ್ಯನು? ಆ ಸೂರ್ಯನೇನಾದ್ರೂ ಪಕ್ಷಪಾತ ಆಯ್ತಾ? ನೆರಳು ಏನಾದ್ರು ಸಿರಿವಂತರಿಗೇನೆ ಒಂದು ಥರ ಸಪ್ರೇಟ್, ಬಡವರಿಗೆ ಒಂಥರ ಸಪ್ರೇಟು. ಈ ಥರ ಏನಾದ್ರು ಭೇದ ಭಾವ ಇದೆಯಾ ತಂದೆಯನ್ನು ದೇವರಲ್ಲಿ? ಇಲ್ಲ ಅಂತ ಇಲ್ಲ ಭೇದ. ಮತ್ತೆ ಕೆಳಗೆ ನೋಡಿಕೋಣ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಏನ್ ಬೇರೆ? ಮಳೆ ಸುರಿಸುತ್ತಾನೆ. ಯಾವುದೇ ಜನಾಂಗದವರು ಅವರು ತೋಟ ಮಾಡಿದ್ರು ಅವ್ರಿಗೆ ನೀರು ಕೊಡಲ್ಲ ದೇವರು. ನನ್ನ ಜನಾಂಗಕ್ಕೆ ಸೇರಿದವನಲ್ಲಪ್ಪ, ನಿಮ್ಗೆ ನಾನು ನೀರು ಕೊಡಲ್ಲ ಅಂತ ಹೇಳ್ತಾರ ದೇವರು ಸಕಲರಿಗೆ. ಯಾಕಂದ್ರೆ ಹೇಳಿ, ದೇವರು ಪಕ್ಷಪಾತಿ ಅಲ್ಲ. ಪ್ರಾಮುಖ್ಯವಾಗಿ ಯಾಕಂದ್ರೆ ನಮ್ಮ ತಂದೆ ಆಗಿದ್ದಾರೆ. ತಂದೆಯಲ್ಲೇನಿಲ್ಲ ಭೇದ ಭಾವ ಇಲ್ಲ, ಮೇಲು ಕೀಳು ಅನ್ನೋದಿಲ್ಲ. ಮನುಷ್ಯರಲ್ಲಿ ಏನಿದೆ ಹೇಳಿ, ನೀನು ದೊಡ್ಡ ಕುಲ ಚಿಕ್ಕ ಕುಲ, ನೀವು ಚಿಕ್ಕ ಜನಾಂಗದವರು, ನಾವು ದೊಡ್ಡ ಜನಾಂಗದವರು, ನಾವು ಹಿರಿಯರು ಕಿರಿಯರು, ಈ ರೀತಿ ಭೇದ ಭಾವ ಮನುಷ್ಯರಲ್ಲಿ ಇರುತ್ತೆ. ಆದರೆ ನಮ್ಮ ಹೆತ್ತಂತ ತಂದೆ ಏನು ಮಾಡಿದ್ದಾರೆ? ಪಕ್ಷಪಾತವಿಲ್ಲದಂಥ ತಂದೆ. ನಿಜವಾದ ದೇವರ ಗುಣಲಕ್ಷಣಗಳು ಏನಂತ ತಂದೆಯ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ, ಪಕ್ಷಪಾತ ಮಾಡೋದಂತೆ. ಮನುಷ್ಯರಲ್ಲಿ ದಿನ ನೋಡ್ತಾ ಎಷ್ಟು ಪಕ್ಷಪಾತ, ಎಷ್ಟು ಹೊಡೆದಾಟ, ಎಷ್ಟು ಜಗಳಗಳು,
ಭೇದ ಭಾವಗಳು ಎಷ್ಟು ಬೇರೆ. ಅನೇಕ ಜನಾಂಗದಲ್ಲಿ ಈಗಲೂ ನೋಡಿದಾಗ ನೀವು ಕಟ್ಟಾಕಿ ಹೊಡಿತಾ ಇದ್ದಾರೆ, ಕೇವಲ ನೀರಿನ ಲೋಟ ಮುಟ್ಟುವುದಕ್ಕೋಸ್ಕರನೋ ಅಥವಾ ಬೋರ್ಗಳಲ್ಲಿ ಬರ್ತಾರಂತ ನೀರು ನಮಗೆ ಕುಡಿಯಕ್ಕೆ ಹೋದಾಗ ಅನೇಕ ಕೀಳು ಜನಾಂಗದವರು ಹೊಡೆದಿರೋ ಕಟ್ಟಾಕಿ ಚಪ್ಪಲಿಲಿ ಹೊಡೆಯುವಂಥದ್ದು ನೆನೆಯನ್ನು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೇವೆ. ತುಂಬ ಎಷ್ಟೊಂದು 200 ಸಾರಿ ಚಪ್ಪಲಿ ಹೊಡೆದಿದ್ದಾನೆ ಆ ಮನುಷ್ಯರನ್ನು ಕಟ್ಟಾಕಿದ್ದೇನೆ. ಬೇರೆ ಮನುಷ್ಯನ ದೇವರೇ ಅದನ್ನು ಪಕ್ಷಪಾತವಿಲ್ಲದೆ ನೀರು ಆಹಾರ ಕೊಡ್ತಾ ಇರ್ಬೇಕಾದ್ರೆ ನೀನು ಯಾಕೆ ಪಕ್ಷಪಾತ ಮಾಡ್ತೀಯಾ? ನಿನಗೇನು ಅಧಿಕಾರ ಐತೆ? ದೇವರೇನಾದರೂ ಪಕ್ಷಪಾತ ಮಾಡಿ ಭೇದ ಭಾವ ಮಾಡಿ ನೀರು ಸೂರ್ಯನ ಬೆಳಕು ಭೇದ ಭಾವ ಮಾಡಿದ್ರೆ ನೀವು ಮಾಡಪ್ಪ. ಆ ದೇವರಿಗೆ ಇಷ್ಟ ಇಲ್ಲ ಅಲ್ವಾ? ದೇವರಿಗೆ ಎಲ್ಲರೂ ಮಕ್ಕಳಾಗಿರುವಾಗ ಆತನೇ ಸರಿ ಸಮಾನ ಕೊಡುವಾಗ ನೀನು ಯಾಕಪ್ಪ ನೀನು ಪಕ್ಷಪಾತ ಮಾಡ್ತೀವಿ ಅಂತ ದೇವರು ನೊಂದುಕೊಳ್ತಾ ಇರ್ತೀವಿ. ನೊಂದುಕೊಳ್ಳುವಂತ ದೇವರಾಗಿರ್ತಾರೆ. ನೋಡಿ, ಜೇಕಾರ್ಯ 10:1 ನೋಡಿಕೊಳ್ಳೋಣ. ಜೇಕಾರ್ಯ 10:1 ಚಿಕ್ಕ ಪುಸ್ತಕ ನೋಡುತ್ತೇವೆ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ, ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಎಲ್ಲರಿಗ ಹೇಳಿ ನೋಡಿ, ಅಜಕಾರ್ಯದಲ್ಲಿ ನೋಡಿ 10:1 ಇನ್ನೊಂದ್ಸರಿ ಓದ್ತೀನಿ ನಿಮಗೋಸ್ಕರ. ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯಾರನ್ನ ಬೇಡಬೇಕು? ಇವತ್ತು ಮಳೆ ಟೈಮ್ ಮಳೆ ಇಲ್ಲ ಪ್ರೇರೆ, ಬಿಸಿಲು ಟೈಮ್ಗೆ ಬಿಸಿಲಿಲ್ಲ ಪ್ರೇರೆ, ಚಳಿ ಟೈಮಲ್ಲಿ ಚಳಿ ಇಲ್ಲ ಪ್ರೇರೆ. ಹೌದಾ ಅಲ್ವಾ? ಎಲ್ಲ ತಾರುಮಾರಾಗಿದೆ, ಕಾಲಗಳು ತಾರುಮಾರಾಗಿದೆಯಲ್ಲ ಅಲ್ವಾ? ಆಗಿದೆಯಲ್ಲ. ಯಾಕೆ ಗೊತ್ತಾ? ಯಾರನ್ನ ಬಿಡ್ತಾ ಇಲ್ಲ ಇಲ್ಲಿ ವಾಕ್ಯದಲ್ಲಿ ಏನೈತೆ ಹೇಳಿ? ಯಾರನ್ನ ಬಿಡ್ತಾರ? ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ ಅಂದ್ರೆ ದೇವರ ಬೇಡ್ತಾ ಇಲ್ಲ ಮನುಷ್ಯ. ಏನ್ ಮಾಡ್ತಾನೆ ಗೊತ್ತಾಯ್ತಾನು? ಅತಿ ಬುದ್ಧಿವಂತನಾಗಿ ಮನುಷ್ಯನು ಕತ್ತೆಗಳಿಗೆ ಮದುವೆ ಮಾಡಿ ಯಾರನ್ನ ಮದುವೆ ಮಾಡಿ ಅನೇಕರು ಏನಿದ್ರು ಕೇಳಿದ್ರೆ ಬೇರೆ ಮೇಲಡೆ ಮಳೆ ಆಗುವಂತ ಯಾರನ್ನ ಬಿಡ್ತಾರೆ ಮನುಷ್ಯ? ದೇವ್ರ ಹತ್ರ ಬರ್ತಾರೆ. ಎಲ್ಲ ಪ್ರೇರಣೆ ಗೊತ್ತಾ? ಕೆಲವರು ಪಂಚಾಂಗ ಹೇಳೋದು ಅವ್ರು ಏನಂತಾರೆ ಗೊತ್ತಾ? ನಿಮ್ಮ ಗ್ರಾಮದಲ್ಲಿ ಕೋತಿಗಳಿಗೆ ಮದುವೆ ಮಾಡಿ, ನಿಮ್ಮ ಗ್ರಾಮಗಳಲ್ಲಿ ಕಥೆಗಳಿಗೆ ಮದುವೆ ಮಾಡಿ. ನೀವು ಕೇಳಿದ್ರೆ ನಾನು ಪ್ರೇರಣೆ ಹೊಸದಾಗಿ ಹೇಳ್ತಾ ಇದ್ದೀನಿ. ನೀವು ಕೇಳಿದ್ರೆ ಪೇಪರಲ್ಲಿ ಓದಿದ್ದೀರಾ? ಕೆಲವರು ಮಳೆ ಬರೋದಕ್ಕೋಸ್ಕರ ಬರಗಾಲದ ಸಮಯದಲ್ಲಿ ಕಥೆಗಳಿಗೆ ಮದುವೆ ಮಾಡಿ ಅಂತ, ಕೋತಿಗಳಿಗೆ ಮದುವೆ ಮಾಡಿ ಅಂತ, ಕಪ್ಪೆಗಳಿಗೆ ಮದುವೆ ಮಾಡಿ. ದೇವ್ರ ಹತ್ರ ಹೋಗಿ ಅಂತ ಹೇಳಲ್ಲ ಯಾರನ್ನು. ಇದು ಪ್ರಾಣಿಗಳ ಮದುವೆ ಮಾಡಿದ್ರೆ ದೇವ್ರ ಮಳೆ ಸುರಿಸ್ತಾರ? ನಾವು ದೇವರ ಹತ್ರ ಯಾರ ಹತ್ರ ಬೇಡಬೇಕಂತೆ? ಮಳೆ ಆಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ, ದೇವರೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ. ದೇವರು ಮಿಂಚುಗಳನ್ನು ಉಂಟು ಮಾಡ್ತಾನೆ. ಮಿಂಚು ಮಾಡಿದ್ರೆ ಬೇರೆ ಭಯ ಆಗುತ್ತೆ ಒಂದ್ಸರಿ. ಆ ಹೊಡೆದಂದ್ರೆ ಬ್ರೈಟ್ಗೆ, ಆ ಲೈಟ್ಗೆ ನಮ್ಮ ಸಹೋದರ ಮುನ್ಸಲವ್ರು ಹೇಳಿದ್ರು, ಒಂದು ಊರಿಗೆ 2 ವರ್ಷ ಕರೆಂಟ್ ಕೊಡ್ಬೋದಂತೆ, ಅಷ್ಟು ಪವರ್ ಅಂತೆ. ಆ ಮಿಂಚು ಬಂದು ಹೋಗುತ್ತೆ ನೋಡಿ ಬ್ರೈಟಾಗೆ. ಆ ಪವರ್ ನಾವು ಶೇಖರಣೆ ಮಾಡಿ ಮಡಿಕೊಂಡ್ರೆ ಒಂದು ಪ್ರಾಂತ್ಯಕ್ಕೆ, ಒಂದು ಊರಿಗೆ 2 ವರ್ಷ ಕರೆಂಟ್ ಕೊಡ್ಬೋದು. ಅಷ್ಟು ಪವರ್ ನೋಡಿದ್ರೆ ಕೆಲವ್ರಿಗೆ ಕಣ್ಣೇ ಇದಾಗ್ಬಿಡುತ್ತೆ, ಹಂಗೆ ಹೊಡೆದು ಹಿಂಗೆ ಹೋಗ್ಬಿಡುತ್ತೆ. ಅಷ್ಟು ಭಯಂಕರವಾದ ಒಂದು ಪ್ರಕಾಶ ಅದು. ಬೇಡಿಕೊಳ್ಳಿರಿ, ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಎಲ್ಲರಿಗೂ ಸರಿ ಸಮಾನವಾಗಿ ಪ್ರೀತಿಸುವಂತ ನಿಮ್ಮ ತಂದೆ ಆಗಿದ್ದಾರೆ. ಆತನಲ್ಲಿ ಪಕ್ಷಪಾತವಿಲ್ಲ, ಆತನಲ್ಲಿ ಭೇದವಿಲ್ಲ, ಆತನಲ್ಲಿ ಜಾತಿ ಕುಲ ಮತ ಇಲ್ಲವೇ ಇಲ್ಲ ಪ್ರಿಯರೇ. ನಾವು ವಚನದಲ್ಲಿ ನೋಡುವಲ್ಲ, ಯೆಹೋವನೇ ನೀನು ನಮ್ಮ ತಂದೆ ಆಗಿದ್ದೀನಿ, ಅವನು ಜೇಡಿ ಮಣ್ಣು, ನೀನು ಕುಂಬಾರ, ಆತನ ಕುಂಬಾರನಾಗಿದ್ದಾನೆ, ನಮ್ಮನ್ನು ರೂಪಿಸಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ಕಲರ್, ಒಂದೊಂದು ಡಿಸೈನ್ ಪ್ರಿಯರೇ. ಒಬ್ಬೊಬ್ಬರು ನೋಡಿ, ನಿಮ್ಮ ಫೋನ್ಗಳಲ್ಲಿ ಫಿಂಗರ್ ಹಾಕಿ ನೋಡಿದ್ದೇನೆ. ನಿಮ್ಮ ಫಿಂಗರ್ ಹಾಕಿದ್ರು ಇನ್ನೊಬ್ರು ಫಿಂಗರ್ ಹಾಕಿದ್ರೆ ಆಗಲ್ಲ. ಒಬ್ರು ಫೇಸ್ ಅನ್ಲಾಕ್ ಮಾಡ್ಕೊಳ್ಳೋದು, ಇನ್ನೊಬ್ರು ಫೇಸ್ ಲಾಕ್ ಅನ್ ಮಾಡೋದು ಆಗಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಆಗ್ಬೇಕು. ಅದ್ಭುತನ, ಅತಿಶಯನ, ವಿಚಿತ್ರವಾಗಿ ರೂಪಿಸಿದನ. ಒಬ್ಬೊಬ್ರು ಕಿವಿ ನೋಡಿದ್ದೇನೆ, ಒಬ್ರು ಕಿವಿ ಇನ್ನೊಂದು ಕಿವಿ ತರ ಇಲ್ಲ. ಒಬ್ಬೊಬ್ರು ಕಣ್ಣು ನೋಡಿದ್ದೇನೆ, ಆ ಕಣ್ಣು ಇನ್ನೊಬ್ರಿಗೆ ಇರೋ ತರ ಒಬ್ಬನ ತರ ಇಲ್ಲ. ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಿದಂತ ದೇವರು. ಯಾಕಂದ್ರೆ ತಾಯಿಯ ಗರ್ಭದಲ್ಲಿ ಆ ನೀರಿನ ಪರದೆ ಒಳಗಡೆ ನಾವು ಇರ್ತೇವೆ. ಮನುಷ್ಯನ ಹೊರಗಡೆ ಬಂದಾಗ ನೀರಲ್ಲಿ ಮುಳುಗ್ರೆ ಸತ್ತೋಗ್ತಾನೆ. ಆ ತಾಯಿಯ ಗರ್ಭದಲ್ಲಿ ನೀರಿನ ಪರದೆ ಒಳಗಡೆ ದೇವರು ಪೋಷಿಸ್ತಾ ಇದ್ದಾನೆ. ಇಲ್ಲಿ ನಾನು ತಿಂದ್ರೆ ನನ್ನ ಮಗನಿಗೆ ಆಹಾರ ಹೊಟ್ಟೆ ತುಂಬಲ್ಲ. ಅಲ್ಲಿ ದೇವರು ಹೆಂಗೆ ಸೃಷ್ಟಿ ಮಾಡಿದಾರೆ, ಹೆಂಗೆ ಒಂದು ಸರ್ಕ್ಯುಲೇಷನ್ ಇಕ್ಕಿದಾನಂದ್ರೆ, ತಾಯಿ ತಿಂದ್ರೆ ಮಗನಿಗೆ ಹೋಗ್ಬೇಕು. ಅದು ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಅಮ್ಮ ಹೆಚ್ಚಾಗಿ ತಿನ್ಬೇಕು, ಒಳ್ಳೆ ಪೌಷ್ಟಿಕಾಂಶ ಅಂತ. ಯಾಕಂದ್ರೆ ನೀನು ಒಂದು ಜೀವ ಅಲ್ಲ, ನೀನು ಒಳಗಡೆ ಏನಿದೆ, ಇನ್ನೊಂದು ಜೀವ ಇದೆ. ಆ ಜೀವಕ್ಕೆ ಹೋಗ್ಬೇಕು ಆಹಾರ. ಅಮ್ಮ ತಿಂದ್ರೆ ಮಗು ಹೊಟ್ಟೆ ತುಂಬುತ್ತಾ? ಎಂಥ ಅದ್ಭುತವಾದಂತಹ ಆಲೋಚನೆ ದೇವರು ಕೇಳಿದೆ. ಆತನು ಅದ್ಭುತವಾಗಿಯೂ ವಿಚಿತ್ರವಾಗಿ ರೂಪಿಸಿದರಿಂದ ದಾವೀದನು ಹೇಳ್ತಾನೆ, ಯೆಹೋವನೇ ನಾನು ನಿನ್ನನ್ನು ಕೊಂಡಾಡುತ್ತೇನೆ, ನನ್ನ ತಾಯಿ ಗರ್ಭದಲ್ಲಿ ರೂಪಿಸಿದವನು ನೀನಲ್ಲವೇ, ತಾಯಿ ಗರ್ಭದಲ್ಲಿ ರೂಪಿಸಿದವನು ನೀನಲ್ಲವೇ, ತಾಯಿಯ ಗರ್ಭದಿಂದ ಹೊರಗಡೆ ಬರಮಾಡಿದವನು ನೀನಲ್ಲವೇ, ತಾಯಿಯ ಎಡೆಯಲ್ಲಿ ನಿಶ್ಚಿಂತೆಯಿಂದ ಇರುವಂತೆ ಮಾಡಿದವನು ನೀನಲ್ಲವೇ. ಎಂತೇನೆ ನಿಶ್ಚಿಂತೆ. ತಾಯಿಯ ಗರ್ಭದಿಂದ ಹೊರಗಡೆ ಬರೀತಾನೆ ದೇವ್ರ ಮಗುಗೆ ಚಿಂತೆ ಇಲ್ಲದಂತೆ. ಏನ್ ಚಿಂತೆ ಇಲ್ಲದ್ರೆ ಏನ್ ಬೇಕು? ಮಗುಗೆ ಇವಾಗ ಚಿಂತೆ ಬರಬಾರ್ದು. ಏನು ಇರಬೇಕು? ಎದೆಯಲ್ಲಿ ಹಾಲಿರ್ಬೇಕು ಅಲ್ವಾ?
ಡಾಕ್ಟರ್ ಏನಾದ್ರು ಹಾಲು ಕೊಡೋದಕ್ಕೆ ಸಾಧ್ಯನಾ? ಗಂಡ ಏನಾದ್ರು ಹಾಲು ಕೊಡೋದಕ್ಕೆ ಸಾಧ್ಯನಾ? ತಾಯಿಯ ಎದೆಯಲ್ಲಿ ದೇವರು ಹಾಲು ಮಡಗಿದ್ದಾನೆ. ಯಾಕೆ ಗೊತ್ತಾ? ಮಗು ಹೊರಗಡೆ ಬಂದ ತಕ್ಷಣ, ಹೊಟ್ಟೆ ಹಸಿ ಆಗಿದ ತಕ್ಷಣ ಅದಕ್ಕೆ ನೆಮ್ಮದಿಗೆ ಮಲಗಿಸ್ಬೇಕು, ಹಾಲು ಕುಡಿಸಿ ಅಲ್ವಾ? ಕುಡಿಸಿದಾರೆ, ನಮ್ಮ ತಾಯಿಂದಲ್ಲಿ ಕುಡಿಸಿದ್ದಾರೆ, ನಿಶ್ಚಯದಿಂದ ಮಲಗಿಸಿದ್ದಾರೆ ಬೇರೆ. ಎಷ್ಟು ಒಳ್ಳೆ ಆಲೋಚನೆ ಮಾಡಿದ್ದಾರೆ ದೇವರು. ಸಾಮಾನ್ಯವಾದ ಆಲೋಚನೆ ಅಲ್ಲ, ದೇವರು ಅದ್ಭುತವಾಗಿ ಆಲೋಚನೆ ಮಾಡಿದ್ದಾರೆ. ರೂಪಿಸಿ ನಮ್ಮನ್ನು ಈ ಲೋಕಕ್ಕೆ ಬರ ಮಾಡಿದಾಗ ದೇವರು ನಮ್ಮಿಂದ ನಿಮ್ಮನ್ನು ಕೇಳಿಕೊಳ್ಳುವುದೇನು ಗೊತ್ತಾ? ನೋಡಪ್ಪ, ನೀನು ತಿನ್ನೋದ್ರಿಂದ, ಆಹಾರದಿಂದ ಹಿಡಿದು, ಮಳೆ ಸುರಿಸೋದ್ರಿಂದ ಹಿಡಿದು, ಬಿಸಿಲು ತರಿಸೋದ್ರಿಂದ ಹಿಡಿದು, ಇನ್ನೇನು ಬೇರೆ ನೀರು ಕೊಡುವುದರಿಂದ ಹಿಡಿದು ಸಕಲವನ್ನು ನಾನು ನಿನಗೆ ಪಾದದ ಕೆಳಗಡೆ ಇಟ್ಟಿದ್ದೀನಿ. ನಿನ್ನಿಂದ ನಾನು ಏನು ಕೊಡ್ಕೊತಾ ಇದ್ದೀನಿ? ನಿನ್ನಿಂದ ನನಗೆ ಏನು ಬೇಕು? ಏನು ಬೇಕು ಬೇರೆ? ನಮ್ಮಿಂದ ದೇವ್ರಿಗೆ ಏನಾದ್ರು ಬೇಕಾ? ಹಣ ಬೇಕಾ? ದೇವ್ರಿಗೆ ಹಣ ಬೇಕಾ? ಹಣ ಏನು ಬೇರೆ? ಅನೇಕರು ಹಣ ತಗೊಂಡು ಆಗ್ತಾರೆ ಬೇರೆ, ನನಗೆ ನಗು ಬರುತ್ತೆ. ಅನೇಕರು ಹಣ ಹಾಕ್ತಾರೆ, ತಿನ್ಬೇಕಾದ್ರೆ ಆಹಾರ ಸೇವನೆ ಮಾಡ್ತಾರೆ. ಇಷ್ಟು ದೇವ್ರು 800 ಕೋಟಿ ಜನರಿಗೆ ಆಹಾರ ದೇವ್ರು ಕೊಡ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿಗೆ ದೇವರೇ ಸಾಕ್ತಾ ಇದ್ದಾರೆ. ನಾವು ತಿನ್ಬೇಕಾದ್ರೆ ಮುಗಿದ್ಬಿಟ್ಟು ಇಷ್ಟೇ ಆಹಾರ ಮಾಡ್ತೀವಿ. ನಾವು ಇದ್ದೋದ್ಮೇಲೆ ಇರುವೆ ಬಂದಿರ್ಬೋದಲ್ಲ, ನಾವು ಮಾಡ್ತೀವಿ. ದೇವ್ರಿಗೆ ತಿನ್ನೋದೇನೋ ಇರುವೆ. ದೇವ್ರಿಗೆಲ್ಲ ಆಹಾರ ಬೇಕಾ? ಹಣ ಬೇಕಾ? ಭೂಮಿ ಮೇಲೆ ಇರುವಂತಹ ಸಕಲ ಕೋಟಿ ಜೀವರಾಶಿಗಳು ಇವತ್ತು ಪೆಟ್ರೋಲ್ ಬೆಳೀತಾ ಇದ್ದಾರೆ. ಎಲ್ಲಿ ಭೂಮಿ ಮೇಲೆ ಪೆಟ್ರೋಲ್ ಇದೆ ಅಲ್ವಾ? ಪೆಟ್ರೋಲ್ ಬರ್ತಾ ಇದೆ. ದೇವರು ಜ್ಞಾನ ಕೊಟ್ಟು ಜ್ಞಾನಿಗಳ ಮೂಲಕ ಪೆಟ್ರೋಲ್ ಉಗಿಸ್ತಾರೆ. ಯಾಕಂದ್ರೆ ಗಾಡಿ ಓಡಿಸೋಕೆ ಪೆಟ್ರೋಲ್ ಬೇಕು. ಡೀಸೆಲ್ ಬೇಕಾ? ಡೀಸೆಲ್ ಬೇಕು. ಗ್ಯಾಸ್ ಬೇಕಾ? ಗ್ಯಾಸ್ ಬೇಕು. ಕರೆಂಟ್ ಬೇಕಾ? ಕರೆಂಟ್ ಬೇಕು. ಸಕಲವನ್ನು ದೇವರು ಜ್ಞಾನವನ್ನು ಅನುಗ್ರಹಿಸಿ ಸಕಲ ಜನರನ್ನು ದೇವರು ಸೃಷ್ಟಿ ಮಾಡಿ ಅವರನ್ನು ಈ ಭೂಮಿ ಲೋಕದಲ್ಲಿ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ನಮ್ಗೆ ಏನು ಕಡಿಮೆ ಮಾಡಿಲ್ಲ ದೇವರು. ಇಂಥದ್ದೇನಾದ್ರೂ ಕಡಿಮೆ ಹೇಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ದೇವರು ಮಹಾಜ್ಞಾನ. ತಾಯಿ ಗರ್ಭದಿಂದ ರೂಪಿಸಿದವರೆಗೂ ನಾವು ಮುದುಕಾದವರೆಗೂ ನಮ್ಗೆ ಏನೇನು ಬೇಕು ಸಕಲವನ್ನು ದೇವರು ಕೊಟ್ಟು ನಮ್ಮಿಂದ ಕೇಳಿಕೊಳ್ಳುವುದೇನಂತ ಅಂದ್ರೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನವನ್ನು ತೆಗೆದು ನೋಡುವಾಗ ದೇವರು ನಮ್ಮಿಂದ ಇಷ್ಟೆಲ್ಲ ಕೊಟ್ಟಿದ್ದಾರಲ್ವಾ? ದೇವರು ನಮ್ಮಿಂದ ಕೇಳ್ಕೊಳ್ಳುವಂಥದ್ದು ಒಂದೇ ಒಂದು, ಅದೇನಂತ ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಈಗ ಬಾಗಿಲಲ್ಲಿ ನಿಂತುಕೊಂಡು ಕಟ್ಟುತ್ತಾ ಇದ್ದೇನೆ, ಯಾವನಾದ್ರೂ ಸರಿಯೇ, ಯಾರಾದ್ರೂ ಸರಿಯೇ, ಯಾವುದೇ ಕುಲ ಮತ ಜಾತಿಯನ್ನು ಮನುಷ್ಯ ಮಾಡ್ಕೊಂಡಿದ್ದಾರೆ, ಯಾವನಾದರೂ ಸರಿಯೇ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಏನ್ಬೇರೆ ದೇವರು ಈಗ ಬಾಗಿಲು ತರ್ತಾ ಇದ್ದಾರೆ. ಇವಾಗ ಪರ್ಮಿಷನ್ ನೋಡಿ, ಇಷ್ಟೆಲ್ಲ ಕೊಟ್ಟಿದಂತ ದೇವರು ನಮ್ಮಿಂದ ಪರ್ಮಿಷನ್ ಕೇಳ್ಕೊತಾ ಇದ್ದಾರೆ. ಎಷ್ಟು ಒಳ್ಳೆಯದೇನಲ್ಲ, ಸ್ವತಂತ್ರ ಕೊಟ್ಟಿದ್ದಾರೆ ದೇವರು ನಮ್ಗೆ. ನೀನು ನೋಡಪ್ಪ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನಾನು ಹೇಳೋ ಮಾತಿಗೆ ಕೇಳಬೇಕು ಅಂತ ನಮ್ಮ ಮಕ್ಳಿಗೆ ಹೇಳ್ತೀವಿ. ಏನ್ ಗೊತ್ತಾ? ನೋಡೋ, ನಿನ್ನ ಹುಡ್ದಾಗಿಂದ ಸಾಕೋವರೆಗೂ ನನ್ನ ಜೀವನನ ತಿಳಿದಿದ್ದೀನಿ ನಿಮಗೋಸ್ಕರ. ನೀನೇನು ಮಾಡಬೇಕು? ನಾನು ಹೇಳಿದ ಮಾತನ್ನ ಕೇಳಬೇಕು, ನಾನು ಹೇಳಿದ ಕಡೆ ಮದುವೆ ಆಗಬೇಕು, ನಾನು ಹೇಳಿದ್ದೇ ಮಾಡಬೇಕು ಅಂತ ಅಲ್ವಾ? ತಂದೆ ತಾಯಿಗಳು ಒಳ್ಳೆಯದು, ತಂದೆ ತಾಯಿ ಮಾತು ಕೇಳಬಹುದು, ಇಲ್ಲ ಅಂತ ಹೇಳ್ತಾರೆ. ಆದರೆ ದೇವರು ಈ ವಿಷಯದಲ್ಲಿ ಸಕಲವನ್ನು ಏನ್ ಬೇರೆ, ಗಾಳಿ ನಾವು ಕೊಡೋದಕ್ಕಾಗತ್ತಾ? ಮಕ್ಕಳಿಗೆ ನೀರು ನಾವು ಕೊಡೋದಕ್ಕಾಗತ್ತಾ? ಕಾಸು ಕೊಟ್ಟು ತಗೊಂಡು ಕೊಡ್ತೀವಿ. ಆ ನೀರೇ ದೇವರು ಸೃಷ್ಟಿ ಮಾಡಿಲ್ಲ ಅಂತಿದ್ರೆ ಎಲ್ಲಿಂದ ಕೊಡೋದಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಈಗ ಈ 3 ದೇವ್ರು ಕೊಡಲ್ಲ. ನಿಮ್ಗೆ ಎಷ್ಟು ಕಷ್ಟ ಇದೆ 10ರಷ್ಟು ನಾವು ದುಡ್ಡು ಕೊಟ್ಬಿಡ್ತೀವಿ. ಏನಾದರೂ 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, 20 ಲಕ್ಷ ಕೊಡ್ತೀವಿ. ಏನಾದರೂ ನಿಮ್ಮ ಮದುವೆ ಏನಾದರೂ ಮಾಡ್ಬೇಕಾ, ದುಡ್ಡೇನಾದ್ರು ಖರ್ಚು ಮಾಡ್ಬೇಕಾ, ದೊಡ್ಡ ಚೌಟ್ರಿಗೆ ಆದಷ್ಟು ದೇವರು ಏನು ಮಾಡ್ತಾರೆ? ಸಹಾಯ ಮಾಡ್ತಾರೆ. ದೇವ್ರು ಕೇಳೋದು ಒಂದೇನೆ, ನೀರು ಮಾತ್ರ ನೀನು ಕುಡಿಬೇಡಪ್ಪ, ನಮ್ದು ನಮ್ಮ ನೀರು ಐತರ ನೀವು ಕೊಡ್ತಾರೆ. ನೀವು ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂದ್ರೆ ನಾವು ಕೇಳೋಕ್ಕಾಗತ್ತಾ? ಇರೋಕ್ಕಾಗತ್ತಾ? ನೀರಿಲ್ಲದೆ ಇರೋಕ್ಕಾಗತ್ತಾ? ಹಣ ಕೊಡ್ತೀವಿ. ಎಷ್ಟು ಕೋಟಿ ಬೇಕಾದ್ರು ದೇವ್ರು ಕೊಡೋದಕ್ಕೆ ಸಿದ್ಧ. ನೀರಿಲ್ಲ ಅಂದ್ರೆ ಬದುಕೋದಕ್ಕಾಗತ್ತಾ? ಓಕೆ, ನೀರು ತಗೋಕೆ ತಗೋ. ಆಹಾರ ಮುಟ್ಬಾರ್ದು, ಎಷ್ಟು ಬೇಕು ನಾನು ಕೊಡ್ತೀನಿ, ಆಗತ್ತಾ? ಆಗಲ್ಲ. ಸೂರ್ಯನ ಬೆಳಕಿಲ್ಲ, ನಿನಗೆ ಬೇಕಾಗಿದ್ದು ನಾನು ಕೊಡ್ತೀನಿ. ಈ 3ರಲ್ಲಿ ಒಂದು ಮುಟ್ಬೇಡ ಅಂತ ಕೇಳೋಕ್ಕಾಗತ್ತಾ? ಇಲ್ಲ ಬೇರೆ. ಆದರೆ ಮನುಷ್ಯ ಇದಕ್ಕೆ ಬೆಲೆ ತಿಳ್ಕೊತಾಗತ್ತೆ. ಈ ಸೂರ್ಯ, ಗಾಳಿ, ಆಹಾರದ ಬೆಲೆ ಮನುಷ್ಯ ತಿಳ್ಕೊತಾ ಇಲ್ಲ. ದೇವರ ಪ್ರೀತಿ ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೆ ದೇವರನ್ನ ಹೇಳ್ತಾರೆ, ಪರ್ಮಿಷನ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ. ಪರ್ಮಿಷನ್, ನಮ್ಮ ಸಮ್ಮತಿ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ ಹೇಳಿ? ನೀವು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಸರಿಯೇ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಆತನ ಸಂಗಡ ಊಟ ಮಾಡುವುದಿಲ್ಲ. ನಿಂತೇನೆ ನಮಗೆ ಬೇಕಾದಂತ ಆಹಾರ ದೇವರು ಕೊಟ್ಟಿದ್ದಾರೆ. ಇವಾಗ ದೇವರು ನಮ್ಮ ಜೊತೆ ಊಟ ಮಾಡುವಂಥದ್ದು ಏನು ಗೊತ್ತಾ? ಏನು ದೇವ್ರು ನಮ್ಮ ಜೊತೆ ಊಟ ಮಾಡ್ಬೇಕು. ಇವಾಗ ನೋಡಿದ್ರೆ ಲೋಕವನ್ನು ಉಂಟು ಮಾಡಿದಂತ ದೇವರು ನಮ್ಮ ಜೊತೆ ಊಟ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ MLA ಏನಾದ್ರು ನಮ್ಮ ಜೊತೆ ಊಟ ಮಾಡೋದಕ್ಕೆ ಇಷ್ಟಪಡ್ತಾರ? ಒಬ್ಬ MP ಊಟ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರ? ನಾವು ಕೆಳಗಡೆ ಕೂತಿರ್ತೀವಿ, ಅವರೆಲ್ಲ ಒಂದ್ ಕಡೆ ದೊಡ್ಡ ಒಂದು ಅನುಮಾನ ಇರ್ತಾರೆ. ಇಲ್ಲಾಂದ್ರೆ ಅವ್ರಿಗೊಂದು ಸಪ್ರೇಟ್ ಒಂದು ಸಿದ್ಧತೆ ಮಾಡ್ಬೇಕು. ಎಲ್ಲರೂ ಸಾಮಾನ್ಯ ಜನರ ಹತ್ರ ಬರಲ್ಲ. ಅವರು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಬಂದಾಗ ಅವರು ಬಹಳ ಹೇಳ್ಕೊತಾರೆ, ನೀವು ನಮ್ಮ ಅಣ್ಣನ ಥರ, ನಮ್ಮ ತಮ್ಮನ ಥರ,
ನೀವು ನಿಮ್ಮ ಮಗನ ನಿಮ್ಮ ಮನೆಯ ಮಗನ ತರ ಅಂತ ಎಲ್ಲ ರೀತಿಯಲ್ಲಿ ಹೇಳ್ಕೊತಾರೆ ಬೇರೆ. ಆದರೆ ಅಧಿಕಾರಕ್ಕೆ ಬಂದಾದ್ಮೇಲೆ, ಒಂದು ಪಟ್ಟಕ್ಕೆ ಬಂದಾದ್ಮೇಲೆ ಅವರು ಅವರ ಸ್ಥಾನನೇ ಬೇರೆ ಅಂತ ಅವ್ರು ತೋರಿಸ್ತಾರೆ. ಆದರೆ ಭೂಮಿ ಆಕಾಶ ಸರ್ವಲೋಕವನ್ನು ಉಂಟು ಮಾಡಿ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ರೂಪಿಸಿ, ತಾಯಿಯ ಗರ್ಭದಲ್ಲಿ ನಿಮಗೆ ಆಹಾರವನ್ನು ಕೊಟ್ಟು, ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ನಿಮಗೆ ತಾಯಿ ಎದೆಯಲ್ಲಿ ನಿಶ್ಚಿಂತೆಯಿಂದ ಇರುವುದಕ್ಕೆ ಹಾಲನ್ನು ಸೃಷ್ಟಿ ಮಾಡಿ, ಮತ್ತು ನಿಮಗೆ ತಿನ್ನುವುದಕ್ಕೆ ಆಹಾರವನ್ನು, ಮಾಂಸವನ್ನು, ದವಸ ಧಾನ್ಯವನ್ನು, ರೊಟ್ಟಿಯನ್ನು, ಮುದ್ದೆಯನ್ನು, ಸಕಲವನ್ನು ಕೊಟ್ಟಂತ ಆ ದೇವರು ಕೇಳುತ್ತಿರುವಂತ ಏನು ಗೊತ್ತಾ, ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ. ಯಾವ ಊಟ ಇದೆ? ಇಷ್ಟೆಲ್ಲ ಕೊಟ್ಟಿರುವಂತ ದೇವರು ನಮಗೆ ಈ ಭೌತಿಕವಾದ ಊಟ ಕೇಳ್ತಾ ಇದ್ದಾರ? ಇಲ್ಲ, ಭೌತಿಕವಾದ ಊಟ ನಮ್ಗೆ ಬೇಕಾಗಿಲ್ಲ. ದೇವ್ರಿಗೆ ಏನ್ ಬೇಕು ಗೊತ್ತಾ? ಆತ್ಮದ ಊಟ. ದೇವರ ಆಹಾರ ಬೇರೆ, ಮನುಷ್ಯರ ಆಹಾರ ಬೇರೆ. ಮನುಷ್ಯರ ಆಹಾರ ಬೇರೆ ಬೇರೆ. ಇವತ್ತು ಏನೇನೋ ಕೊಡ್ತಾ ಇದ್ದೀವಿ ದೇವ್ರಿಗೆ, ಏನೇನೋ ಕೊಡ್ತಾ ಇದ್ದೀವಿ. ಕೆಲವರು ಕೂದಲು ಕೊಟ್ಟು ಸಂಪಾದನೆ ಮಾಡೋದಕ್ಕೆ ನೋಡ್ತಾರೆ, ಕೆಲವರು ಹಣ್ಣು ಕೊಟ್ಟು ಸಂಪಾದನೆ ಮಾಡಕ್ಕೆ ನೋಡ್ತಾರೆ. ಇಲ್ಲಪ್ಪ, ಅದೆಲ್ಲ ನಿಮ್ಗೋಸ್ಕರ. ಕೆಲವರು ಕೂದಲು ಕೊಡ್ತಾರೆ ಅಂತೇಳಿ, ಯಾಕಂದ್ರೆ ಇವತ್ತು ತಿನ್ನೋ ಆಹಾರದಲ್ಲಿ ಎರಡೆರಡು ಕೂದಲು ಸಿಗ್ತದೆ. ಏನ್ ಮಾಡ್ತೀವಿ? ಊಟ ಮಾಡ್ತಾ ಇರ್ತೀವಿ. ನೀವು ಬಾಯಿ ಇಕ್ಕಿದ ತಕ್ಷಣ ಇಲ್ಲಿ ಕೂದಲು ಇಷ್ಟುದೇ ಇರುತ್ತೆ. ಏನ್ ಮಾಡ್ತೀವಿ? ಇಟ್ಬಿಟ್ಟು ಇನ್ನೂ ಹಾಕ್ತೀವಿ. ಇನ್ನೊಂದು ಸಿಕ್ತು ಅಂದ್ರೆ ಅದ್ ನೆಮ್ಮದಿಯಿಂದ ಊಟ ಮಾಡೋಕ್ಕಾಗತ್ತೆ ನಮ್ಗೆ. ಅಯ್ಯೋ, ಹೆಂಡತಿಗೆ ಬೈತೀವಿ, ತಲೆ ಹೋಗಿ ಆಚೆ ಕಡೆ ಬಾಸೆ, ಯಾಕೆ ಮನೆಯಲ್ಲೆಲ್ಲ ಗಲೀಜ್ ಮಾಡಿದೆ ನೋಡಿ, ಊರ್ದಲ್ಲೆಲ್ಲ ಅಂತ ಹೆಂಗೆ ತಿನ್ನೋದು ಅದು. ಮತ್ತೆ ಈ ಕೂದಲು ತಗೊಂಡು ಏನೇನ್ ಮಾಡ್ತಾರೆ? ಎಲ್ಲ ಗಲೀಜ್ ಮಾಡ್ಕೊತಾ ಇದೀವಿ ನಾವು, ದೇವಸ್ಥಾನ ಎಲ್ಲ ಗಲೀಜ್ ಮಾಡ್ಕೊತಾ ಇದೀವಿ. ದೇವರಿಗೆ ಅದು ಬೇಕಾಗಿ ಮಾಡ್ತೀವಿ. ಹೂ ನಿನಗೋಸ್ಕರ, ಹಣ್ಣು ನಿನಗೋಸ್ಕರ, ಕೂತು ನಿನಗೋಸ್ಕರ. ಶನಿ ನೀನು ಚೆನ್ನಾಗಿ ಕಾಣಬೇಕಲ್ಲ, ಕೂದಿಲ್ಲ ಅಂತ ಏನ್ ಬೇರೆ ಚೆನ್ನಾಗಿ ಕಾಣ್ತಾನೆ ಮನುಷ್ಯ, ಚೆನ್ನಾಗಿ. ಇಷ್ಟು ಅದ್ಭುತವಾಗಿ ದೇವರ ಮುಂದೆ ರೂಪಿಸಿ ಏನ್ ಕೇಳ್ತಾ ಇದ್ದಾರೆ ಗೊತ್ತಾ? ನಮ್ಮ ಹತ್ರ ಏನ್ ಕೇಳ್ತಾ ಇದ್ದಾರೆ? ಆಹಾರ. ಯಾವ ಆಹಾರ ಅದು? ಯಾವ ಆಹಾರ? ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ ಕಳೆದಾಗಿ ನೋಡಿ ಮುಗಿಸ್ಕೊಂಡ್ಬಿಟ್ಟಿದ್ರೆ 1 ನಿಮಿಷ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ, ಇವಾಗ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲ. ಯಾರಿಗೆ? 99 ಜನಕ್ಕೆ ದೇವ್ರ ಕಡೆ ಬರುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವಾಗ ಕ್ರೈಸ್ತರು ನಾವಿದ್ದೀವಿ, ಎಕ್ಸಾಂಪಲ್. ನಾವು ದೇವರನ್ನ ನಂಬಿದ್ದೀವಿ, ದೇವ್ರನ್ನ ಕಂಡುಕೊಂಡಿದ್ದೀವಿ. ನಾವು ದೇವ್ರನ್ನ ನಂಬುವಂತ ಅವಶ್ಯಕತೆ ಇಲ್ಲ. ದೇವರಿಗೆ ನಾವು ಹೆಚ್ಚಾದಂತ ಪ್ರಾಧಾನ್ಯತೆ ಬೇಕಾಗಿಲ್ಲ ದೇವ್ರಿಗೆ. ಈಗ ಯಾರು ಬಹಳ ಪ್ರಾಮುಖ್ಯವಾಗಿ ದೇವ್ರು ಬೇಕಾಗಿದ್ದಾರೆ ಅಂದ್ರೆ, ನೋಡಿ, 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು. ದೇವ್ರಿಗೆ ಏನ್ ಬೇಕು? ಸಂತೋಷ. ದೇವರಿಗೆ ಇವಾಗ ಏನಾಗಿರೋದು? ದೇವರಲ್ಲಿ ಆಕಾಶದಲ್ಲಿ ಏನ್ ಮಾಡಬೇಕು? ಸಂಭ್ರಮ. ಕೆಲವರು ಲೋಕದಲ್ಲಿ ಅಂತಾರೆ ಪಾರ್ಟಿಯಲ್ಲಿ ಆಹಾರ ಇರುತ್ತಾ? ಆಹಾರ ಇರುತ್ತೆ, ಕೇಕ್ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ತಿನ್ನೋದಕ್ಕೆ ತರತರವಾದಂತ ಬೇರೆ ಆಹಾರಗಳಿರುತ್ತೆ. ಈಗ ಪರಲೋಕದಲ್ಲಿ ಅಂದ್ರೆ ಸ್ವರ್ಗದ ರಾಜ್ಯದಲ್ಲಿ ದೇವರು ಸಂತೋಷ ಪಡ್ಬೇಕಂತ ಏನ್ ಮಾಡ್ಬೇಕಂತ ದೇವರು ಮನುಷ್ಯರು, ಒಬ್ಬ ಪಾಪಿ ದೇವರ ಕಡೆ ತಿರುಗಿಕೊಳ್ಳುವ ವಿಷಯದಲ್ಲಿ ಸ್ವರ್ಗದಲ್ಲಿ ಸಂತೋಷ ಆಗುತ್ತೆ. ಅಂದ್ರೆ ಪಾಪಿ ತಿರುಗ್ಬೇಕಂತ. ಎಂತೇನೆ? ಪಾಪಿ ತಿರುಗ್ಬೇಕಂತೆ. ದೇವ್ರ ವಾಕ್ಯ ಹೇಳ್ಬೇಕು ಗೊತ್ತಾ? ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲಾದ್ರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಂಡುಕೊಳ್ಳುತ್ತಾರೆ. ಅವರು ದೇವರಿಂದ ರಕ್ಷಣೆ ಹೊಂದಿಕೊಳ್ಳಬೇಕು, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ರೆ ಏನ್ ಹೇಳಿ? ಯೇಸು ಕ್ರಿಸ್ತನೆನ್ನುವಂತಹ ಯಜ್ಞದ ಗುರಿಯಾದದನ್ನು ಲೋಕದ ಪಾಪ ಪರಿಹಾರಕ್ಕೋಸ್ಕರ 2000 ವರ್ಷದ ಹಿಂದೆ ಬಂದು ನಮ್ಮೆಲ್ಲರ ಪಾಪ ನಿವಾರಣೆಗೋಸ್ಕರ ಸತ್ತು ಮೃತ್ಯುಂಜಯನಾಗಿ ನಾವು ಬರ್ತೀವೇನೋ ಅಂತ ದೇವ್ರು ಕಾಯ್ತಾ ಇದ್ದಾರೆ. ನಾವು ಬರ್ತೀವೇನೋ ಅಂತ ಹೃದಯದ ಬಾಗಿಲನ್ನು ತಗ್ತಾ ಇದ್ದಾರೆ. ಹೃದಯದ ಬಾಗಿಲನ್ನು ತಗ್ತಾ ಇದ್ದಾರೆ. ಈ ಮನೆ ಬಾಗಿಲೆಲ್ಲ ಬೇರೆ, ಈ ಮನೆ ಬಾಗಿಲು ತಗೊಂಡು ಯಜಮಾನರು ಬರ್ತಾರೆ, ಲೇಟಾಗಿ ಊಟ ಹಾಕೊಳ್ತಾರೆ, ತಿಂತಾರೆ, ಮಾಡ್ತಾರೆ. ದೇವರು ತಟ್ಟುತ್ತಿರುವಂತ ಬಾಗಿಲು ಯಾವುದು ಗೊತ್ತಾ? ನಿಮ್ಮ ಹೃದಯದ ಬಾಗಿಲು. ಆ ಬಾಗಿಲನ್ನು ತೆರೆದು ದೇವರೇ ನಾನು ತಪ್ಪು ಮಾಡಿ, ತಪ್ಪು ಅಂದ್ರೆ ಗೊತ್ತಾ? ಪಾಪ ಅಂದ್ರೆ ಗೊತ್ತಾ? ಬೀಡಿ ಸೇರಿದ್ರು, ಸಿಗರೇಟ್ ಸೇರಿದ್ರು, ಬೈದಾಡೋದು, ಇದು ಪಾಪ ಅಂತ ಅಂದ್ಕೊಂಡಿದ್ರು. ನಿಜವಾದ ತಂದೆಯನ್ನು ಅರಿಯದೆ, ನಿಜವಾದ ಸೃಷ್ಟಿಕರ್ತನನ್ನು ಅರಿಯದೆ, ಈ ಭೂಮಿಯನ್ನು, ಈ ಲೋಕವನ್ನು, ಸರ್ವ ಲೋಕವನ್ನು ಉಂಟು ಮಾಡಿದಂಥ ದೇವರನ್ನು ಅರಿಯದೆ, ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನು ಪೂಜಿಸುವಂತ ನಮಗೋಸ್ಕರ ದೇವರೇನು ಮಾಡ್ತಾರೆ ಗೊತ್ತಾ? ತವಕ ಪಡ್ತಾ ಇದ್ದೇನೆ. ನಾನು ನಿನ್ನನ್ನು ಹೆತ್ತಿದ್ದೇನೆ, ನಾನು ನಿನ್ನನ್ನು ಪಡೆದಿದ್ದೇನೆ. ನನ್ನನ್ನು ಬಿಟ್ಟು ನೀನು ಯಾರನ್ನು ಆರಾಧಿಸ್ತಾ ಇದೆಯಾ? ನನ್ನನ್ನು ಬಿಟ್ಟು ನೀನು ಯಾರನ್ನ ಪೂಜಿಸ್ತಾ ಇದೆಯಾ? ನಾನು ನಿನ್ನ ಕರೀತಾ ಇದ್ದೀನಿ, ಬಾಮ. ಎಲ್ಲಿ ಹೋಗ್ತಾ ಇದೆಯಮ್ಮ? ಎಲ್ಲಿ ಬೇಡಿಕೆಗಳನ್ನ ಇಡ್ತಾ ಇದೆಯಮ್ಮ? ನಾನು ನಿನ್ನ ತಂದೆ ಆಗಿದ್ದೀನಿ, ನಿನ್ನನ್ನು ರೂಪಿಸಿದ್ದೀನಿ, ನಾನು ನಿನ್ನ ಹೆತ್ತಿದ್ದೀನಿ, ನನ್ನ ಹತ್ರ ಬಾ. ಕರಿತಾ ಇದ್ದಾರ ದೇವರು? ನೋಡಿದ್ದೇವೆ ಯಶನ ಪ್ರವಾದನೆ ಗಂಟ 65ನೇ ವರ್ಷದಲ್ಲಿ ಅನೇಕ ಸಾರಿ ನಾವು ನೋಡಿದ್ದೇವೆ. ನಿಲ್ಲಿಸ್ಕೊಂಡು 65 ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದ್ದೇನು. ಏನ್ ದೇವರನ್ನು ನೀವು ಹುಡುಕಿ ಹೋಗಿಲ್ಲ ಪ್ರೇರೆ? ದೇವರು ನಿಮ್ಮನ್ನು ಹುಡುಕಿ ಬಂದಿದ್ದಾನೆ.
ಮನೋಜನನ ಮೂಲಕ, ಮನೋಜನ ರಾಮಣ್ಣನ ಮೂಲಕ, ಅವ್ರನ್ನ ಜಯಶಾಲಿಯವ್ರ ಮೂಲಕ, ಒಬ್ಬೊಬ್ಬರನ್ನ ಹುಡ್ಕೊಂಡು ಇವತ್ತು ನಿಮ್ಮ ಗಂಟ ಬಂದಿದ್ದೀವಿ. ದೇವ್ರನ್ನ ಹುಡುಕಿ ಬಂದಿದ್ದೀವಿ. ನೀವು ಬಂದಿಲ್ಲ ಪ್ರಿಯರು, ನೀವು ಬಂದಿಲ್ಲ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೇನು, ನನ್ನನ್ನು ಹುಡುಕದ ಜನಾಂಗದವರಿಗೂ ಸಿಕ್ಕಿದ್ದೇನು. ದೇವ್ರನ್ನ ಹುಡುಕ್ಲಿಲ್ಲ, ಅದು ದೇವರೇ ಸಿಗ್ತಾ ಇದ್ದಾರೆ. ನನ್ನ ನಾಮವೆತ್ತಿ ಪ್ರಾರ್ಥಿಸದ ಜನಾಂಗ, ದೇವ್ರನ್ನ ನೀವು ಪ್ರಾರ್ಥಿಸ್ತಾ ಇಲ್ಲ. ದೇವ್ರು ಬಂದು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಬೇಡ್ಕೊಳ್ಳಿ, ನಾನು ನಿಮ್ಗೆ ಕೊಡ್ತೀನಿ, ಬೇಡುವವರಿಗೆ ಕೊಡುವೇನು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಕಡೆದಾಗ ಉಳ್ಕೊಳ್ಳಪ್ಪ, 3 ವಚನ ಗಂಡನ ಹೋದಪ್ಪ. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ನಡೆಯುವಂತ ಜನರಿಗೆ, ನನ್ನನ್ನು ಬಿಟ್ಬಿಟ್ಟಿದ್ದೀವಿ, ನನ್ನನ್ನು ಬಿಟ್ಟಿದ್ದಾರೆ, ಮನಸ್ಸು ಬಂದ ಹಾಗೆ ನಡೀತಾ ಇದೆ. ಅವನೊಂದಾರಿ, ಇವನೊಂದಾರಿ, ಅವನೊಂದಾರಿ. ನೀನು ಅಲ್ಲೋಗಪ್ಪ, ನೀನು ಎಲ್ಲೋಗಪ್ಪ, ನೀನು ಎಲ್ಲೋಗಪ್ಪ, ಇದು ನಿಮ್ಗೆ ದಾರಿ ಅಂತ. ದಾರಿ ನಿಮ್ಗೆ ಇಷ್ಟ ಬಂದಾಗ ಹೋಗ್ಬಿಟ್ಟಿದ್ದೀರಾ. ಅದು ದೇವರಲ್ಲಿ ಹೇಳ್ತಾರೆ ಗೊತ್ತಾ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ಸ್ವರ್ಗಕ್ಕೆ ತಂದೆಯಾದ ಪರಮಾತ್ಮನ ಬಳಿಗೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಸ್ಥಿಕರು ದೇವರು ಕೇಳಿ, ಮಧ್ಯಸ್ಥಿಕರು ನಮ್ಮ ಪಾಪಗಳನ್ನು ಹೊತ್ತಂತ ಯಜ್ಞದ ಕುರಿಯಾದಾತನು ಯೇಸು ಕ್ರಿಸ್ತನು, ಆತನ ಮೂಲಕ ಮಾತ್ರ ತಂದೆಯ ಬಳಿಗೆ ಹೋಗೋದಕ್ಕೆ ಪ್ರವೇಶ, ಆ ಸ್ವರ್ಗ ರಾಜ್ಯದಲ್ಲಿ ಹೋಗೋದಕ್ಕೆ ಪ್ರವೇಶ. ದೇವರು ಇಷ್ಟೊತ್ತು ನಮಗೆ ಸಮಯವನ್ನು ಕೊಟ್ಟು ನೀವು ತಾಳ್ಮೆಯಿಂದ ಇದುವರೆಗೂ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಕರೆಗಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮಂತಲೂ ಅನ್ನೋದನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕಂತ ತಿಳಿಸಿದ್ದೀವಿ.